ಇಂದು ಸಿಎಂ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಅನ್ನು ಮಂಡನೆ ಮಾಡಿದ್ದು ಇವತ್ತಿನ ಬಜೆಟ್ನಲ್ಲಿ ರೈತರಿಗೆ ಹಲವು ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ಅದರಲ್ಲಿ ರಾಜ್ಯದ 50,000 ರೈತರಿಗೆ ಸಹಾಯಧನವನ್ನು ಒದಗಿಸಲು 428 ಕೋಟಿ ರು ಅನ್ನು ಮೀಸಲಿಟ್ಟಿದ್ದಾರೆ. ಅಲ್ಲದೆ 1.82 ಲಕ್ಷ ರೈತರಿಗೆ ಹನಿ ಹಾಗೂ ತುಂತುರು ನೀರಾವರಿ ಘಟಕದ ಅಳವಡಿಕೆಗೆ 440 ಕೋಟಿ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಅಲ್ಲದೆ ತೊಗರಿ ಉತ್ಪಾದನೆಯ ಉತ್ತೇಜನಕ್ಕೆ 88 ಕೋಟಿ ರು ನೆರವನ್ನ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಇದರ ಜೊತೆಗೆ 5,000 ಕಿರು ಸಂಸ್ಕರಣಾ ಘಟಕದ ಸ್ಥಾಪನೆಗೆ 12,000 ಕೃಷಿ ಹೊಂಡ ನಿರ್ಮಾಣದ ಗುರಿಯನ್ನ ಕೂಡ ಹೊಂದಿದ್ದಾರೆ. ಅಲ್ಲದೆ 20 ಕೋಟಿ ವೆಚ್ಚದಲ್ಲಿ ಸಾವಯವ ಸಿರಿಧಾನ್ಯ ಹಬ್ ಅನ್ನು ಸ್ಥಾಪಿಸುವುದಾಗಿಯೂ ಘೋಷಣೆ ಮಾಡಿದ್ದಾರೆ. ಇದರ ಜೊತೆಗೆ ಅಥಣಿಯಲ್ಲಿ ಹೊಸ ಕೃಷಿ ಕಾಲೇಜನ್ನ ಪ್ರಾರಂಭ ಮಾಡಲಾಗ್ತಾ ಇದೆಯಂತೆ. ಜೊತೆಗೆ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿಯ ಯೋಜನೆಯ 2ಕ್ಕೆ 95 ಕೋಟಿಯನ್ನ ಮೀಸಲಿಡಲಾಗ್ತಾ ಇದೆಯಂತೆ. ಅಲ್ಲದೆ ರಾಜ್ಯದ 20 ಜಿಐ ಟ್ಯಾಗ್ ಹೊಂದಿರತಕ್ಕಂತಹ ದೇಸಿ ತಳಿಗಳ ಬೀಜ ಬ್ಯಾಂಕ್ ಹಾಗೂ ಅಡಕೆ ಎಲೆಚುಕ್ಕಿ ರೋಗದ ಬಾಧೆ ನಿಯಂತ್ರಿಸಲು 62 ಕೋಟಿ ರುವನ್ನ ನೀಡುವುದಾಗಿ ತಮ್ಮ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ.